ನಮಸ್ಕಾರ ಫ್ರೆಂಡ್ಸ್. 3 to 4 ಡೇಸ್ ಗೋವಾ ಪ್ಲಾನ್ ಇದ್ರೆ ಬೆಂಗಳೂರಿಂದ ಗೋವಾಗೆ ಟ್ರೈನಲ್ಲಿ ಹೋಗೋದು ಬೆಸ್ಟ್ ಆಪ್ಷನ್. ಯಾಕೆ ಬೆಸ್ಟ್ ಆಪ್ಷನ್ ಅಂದರೆ ಟ್ರೈನ್ ಜರ್ನಿಲಿ ಒಂದು ನೈಟ್ ಇನ್ವಾಲ್ವ್ ಆಗಿರೋದ್ರಿಂದ ನಾವು ಮಲಗಿಕೊಂಡು ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಗೋವಾ ರೀಚ್ ಆಗ್ಬೋದು. ಫುಲ್ ಡೇ ಆರ್ ನೈಟ್ ಡ್ರೈವ್ ಮಾಡಿಕೊಂಡು ಟ್ರೈನ್ ಹಾಕ್ಕೊಂಡು ಹೋಗಬೇಕು ಅಂತಲೂ ಇಲ್ಲ. ಅರ್ಲಿ ಮಾರ್ನಿಂಗ್ ಎತ್ಕೊಂಡು ನಿದ್ದೆ ಹಾಳು ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗಿ ಫ್ಲೈಟ್ ಕ್ಯಾಚ್ ಮಾಡ್ಬೇಕಂತನೂ ಇಲ್ಲ. ಈಗ ಕ್ವಶನ್ ಏನಂದ್ರೆ ಗೋವಾದೊಳಗಡೆ ಹೆಂಗೆ ಓಡಾಡೋದು ಅಂತ. ಬ್ಯಾಚುಲರ್ಸ್ ಇದ್ರೆ ರೆಂಟಲ್ ಬೈಕ್, ಫ್ಯಾಮಿಲಿ ವಿತ್ ಚಿಲ್ಡ್ರನ್ ಇದ್ರೆ ರೆಂಟಲ್ ಕಾರ್ ತಗೊಂಡ್ರೆ ಆಯ್ತು. ಈ ಥರ ಬ್ಯೂಟಿಫುಲ್ ರೆಸಾರ್ಟ್ಸ್ ಒಂದು 3000 to 3500 ಪರ್ ನೈಟ್ ಸಿಗುತ್ತೆ. ಬಟ್ ಸಿಟಿ ಲಿಮಿಟ್ಸ್ಗಿಂತ ಒಂದು 10-12 ಕಿಲೋಮೀಟರ್ಸ್ ಆಚೆಗೆ ಬುಕ್ ಮಾಡಬೇಕಾಗತ್ತೆ. ಗೋವಾ ಟ್ರಿಪ್ಪಲ್ಲಿ ನಾವು ಎಂಟೈರ್ ಗೋವಾನ ನೋಡೋಕ್ಕಾಗಲ್ಲ. ಒನ್ ಡೇಗೆ ಒಂದು 3-4 ಪ್ಲೇಸಸ್ನ ವಿಸಿಟ್ ಮಾಡ್ಬೋದು. ಸೊ ಎವ್ರಿ ಡೇ ವಿಸಿಟಿಂಗ್ ಪ್ಲೇಸಸ್ನ ಪ್ಲ್ಯಾನ್ ಮಾಡ್ಕೊಳ್ಳೋದು ಬೆಟರ್. ಒನ್ ನೈಟ್ ಸೌತ್ ಗೋವಾ ಪ್ಲಾನ್ ಇದ್ದಿದ್ದರಿಂದ ಸೌತ್ ಗೋವಾ ಸೆಂಟ್ರಲ್ ಪ್ಲೇಸ್ ಕಾಬೋಡಿ ರಾಮದಲ್ಲಿ ಸ್ಟೇ ಆಗಿದ್ವಿ. ಸೊ ಟು ಸ್ಟಾರ್ಟ್ ಅ ಡೇ ಫಸ್ಟ್ ಪ್ಲೇಸ್ ವಿಸಿಟ್ ಮಾಡಿದ್ದು ಈ ಬ್ಯೂಟಿಫುಲ್ ಶಾಂತದುರ್ಗ ಟೆಂಪಲ್. ನೆಕ್ಸ್ಟ್ ನಾವು ಹೋಗಿದ್ದು ದಿ ಬ್ಯೂಟಿಫುಲ್ ಅಂಡ್ ಕಾಮ್ ಪಾಲೋಲಿಮ್ ಬೀಚ್. ಪೀಸ್ಫುಲ್ ಆಗಿ ಸನ್ಸೆಟ್ ನೋಡೋದಕ್ಕೆ ಒಂದು ಕ್ರೌಡ್ಲೆಸ್ ಬೀಚ್ ಬೇಕಂದ್ರೆ ದಿಸ್ ಪಾಲೋಲಿಮ್ ಬೀಚ್ ಇಸ್ ಪರ್ಫೆಕ್ಟ್. ಪಾಲೋಲಿಮ್ ಬೀಚ್ ಆಲ್ಮೋಸ್ಟ್ ಕರ್ನಾಟಕದ ಬಾರ್ಡರ್ ಕಾರವಾರದ ಹತ್ರ ಇದೆ. ಅಪ್ರಾಕ್ಸಿಮೇಟ್ಲಿ 25 ಕಿಲೋಮೀಟರ್ಸ್ ಫ್ರಮ್ ಕಾಬೋಡಿ ರಾಮ.
ಬೀಚಲ್ಲಿ ಸನ್ಸೆಟ್ ಎಷ್ಟು ಬ್ಯೂಟಿಫುಲ್ ಅಂದ್ರೆ ಇಷ್ಟು ದೂರ ಬಂದಿದ್ದು ಸಾರ್ಥಕ ಅನ್ಸುತ್ತೆ. ಸೆಕೆಂಡ್ ಡೇ ಫಸ್ಟ್ ಪ್ಲೇಸ್ ನಾವು ಹೋಗಿದ್ದು ಈ ವಿಶಾಲವಾದ ಕಾಬೋ ಡೆ ರಾಮಾ ಬೀಚ್. ಈ ಬೀಚ್ಗೆ ಹೋಗೋದಕ್ಕೆ ಪಾರ್ಕಿಂಗ್ ಇಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ಘಟ್ಟನ ಇಳಿದುಕೊಂಡು ಹೋಗ್ಬೇಕಾಗತ್ತೆ. ಈ ಬೀಚ್ ತುಂಬ ಸ್ಪೆಷಲ್. ಯಾಕಪ್ಪ ಅಂದರೆ ಇಲ್ಲಿರೋ ಈ ಬ್ಯಾಕ್ ವಾಟರ್ ಕಯಾಕಿಂಗ್ ಆಕ್ಟಿವಿಟಿ. ವಾವ್, ಲೊಕೇಶನ್ ಇಸ್ ವೆರಿ ಬ್ಯೂಟಿಫುಲ್. ಸೊ ನಾವು ಕೂಡ ಕಯಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಕಯಾಕಿಂಗ್ ಮಾಡ್ತಾ ಮಾಡ್ತಾ ನೀರ್ ಮೇಲೆ ನಾವು ತೇಲ್ತಾ ಇಲ್ಲ, ಆಕಾಶದಲ್ಲಿ ತೆಂಗಿನ ಮರಗಳು ತೇಲ್ತಾ ಇದೆ ಅನ್ಸುತ್ತೆ. ಅಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ರಿಯಲಿ ವರ್ತ್ ಆಫ್ ಇಟ್. ವೆರಿ ರಿಫ್ರೆಶಿಂಗ್. ಐ ಪರ್ಸ್ನಲಿ ಫೀಲ್ ಕಾಬೋ ಡೆ ರಾಮಾ ಬೀಚ್ಗೆ ಬಂದರೆ ಈ ಆಕ್ಟಿವಿಟಿನ ಮಿಸ್ ಮಾಡಬಾರ್ದು. ನೆಕ್ಸ್ಟ್ ನಾವು ಹೋಗಿದ್ದು ಸೆಕೆಂಡ್ ಪ್ಲೇಸ್ ಆಫ್ ದಿ ಡೇ ಕಾಬೋ ಡೆ ರಾಮಾ ಫೋರ್ಟ್. ಫೋರ್ಟ್ ಕಾಂಪೌಂಡ್ ಒಳಗಡೆ ಒಂದು ಚರ್ಚ್ ಇದೆ. ಈ ಚರ್ಚ್ ಹೆಸರು ಸೇಂಟ್ ಆಂಥನೀಸ್ ಚರ್ಚ್ ಕಾಬೋ ಡೆ ರಾಮಾ. ಚರ್ಚಿಂದ ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಪೆಬ್ಬಲ್ ಬೀಚ್ಗೆ ಎಂಟ್ರಿ ಗೇಟ್ ಸಿಗುತ್ತೆ. ಈ ಬೀಚ್ಗೆ ಕೂಡ ಸ್ವಲ್ಪ ಘಟ್ಟನ ಇಳ್ಕೊಂಡು ಹೋಗ್ಬೇಕು. ಇದು ತುಂಬ ಸ್ಮಾಲ್ ಬೀಚ್ ಆದರೂ ತುಂಬ ಬ್ಯೂಟಿಫುಲ್.
ಯಾವುದೇ ಆಕ್ಟಿವಿಟೀಸ್ ಇಲ್ಲ, ಬಟ್ ಫೋಟೋಗ್ರಫಿಗೆ ಲೊಕೇಶನ್ ಸೂಪರ್ ಆಗಿದೆ. ಈ ಪೆಬ್ಬಲ್ ಬೀಚ್ ಎಂಟ್ರಿ ಗೇಟ್ ಪಕ್ಕ ರೈಟ್ ಸೈಡ್ಗೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಒಂದು ವ್ಯೂ ಪಾಯಿಂಟ್ ಸಿಗತ್ತೆ. ಇಲ್ಲಿ ಘಟ್ಟದ ಮೇಲಿಂದ ಸಮುದ್ರ ಸಖತ್ತಾಗಿ ಕಾಣುತ್ತೆ. ಹಾಗೆ ಈ ಫೋರ್ಟ್ನ ಎಂಟ್ರಿ ಗೇಟ್ನ ಬಲಬದಿಗೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಮತ್ತೊಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಈ ಕೋಟೆ ಕನ್ಸ್ಟ್ರಕ್ಷನ್, ಆ ಹಳೆ ತುಪಾಕಿಗಳನ್ನೆಲ್ಲ ನೋಡ್ತಾ ಇದ್ರೆ ಪೋರ್ಚುಗೀಸರು ಯಾವ ಲೆವೆಲ್ಗೆ ಭದ್ರತಾ ಕೋಟೆಯನ್ನು ಕಟ್ಕೊಂಡಿದ್ರು ಅಂತ ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತೀವಿ. ಸೊ ನೆಕ್ಸ್ಟ್ ಥರ್ಡ್ ಪ್ಲೇಸ್ ಆಫ್ ದ ಡೇ ನಾವು ಬಂದಿದ್ದು ಕೋಲ್ವಾ ಬೀಚ್. ಕೋಲ್ವಾ ಬೀಚ್ ಬೇರೆ ಸೌತ್ ಗೋವಾ ಬೀಚ್ಗಳಿಗಿಂತ ಸ್ವಲ್ಪ ಜಾಸ್ತಿ ಕ್ರೌಡೆಡ್ ಇತ್ತು. This beach is full of activities. Jet ski, parasailing, boat ride, speed boat ride, banana ride, ಏನು ಬೇಕಿದ್ರೂ ಮಾಡ್ಬೋದು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸನ್ಸೆಟ್ ನೋಡೋದಕ್ಕೆ ಕೂಡ ಇದು ಪರ್ಫೆಕ್ಟ್ ಬೀಚ್.
ಸೆಕೆಂಡ್ ಡೇ ನಾವು ಸೌತ್ ಗೋವಾದಿಂದ ನಾರ್ತ್ ಗೋವಾದಲ್ಲಿ ಬುಕ್ ಮಾಡಿರೋ ಹೋಟೆಲ್ಗೆ ಶಿಫ್ಟ್ ಆಗ್ತೀವಿ. ದಿಸ್ ಈಸ್ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್, ಟೀಟೋ ಲೇನ್ ನಿಯರ್ ಬಾಗಾ ಬೀಚ್. ಟೀಟೋ ಲೇನಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಡೆಡ್ ಎಂಡಲ್ಲಿ ಬಾಗಾ ಬೀಚ್ ಸಿಗುತ್ತೆ. ಇಲ್ಲಿ ಇರೋದು ಗೋವಾ ನೈಟ್ ಲೈಫ್. ಇಲ್ಲಿ ಬೀಚ್ ಉದ್ದಕ್ಕೂ ಶಾಕ್ಸ್ಗಳಿದ್ದಾವೆ. ಕಲರ್ಫುಲ್ ನಿಯಾನ್ ಲೈಟ್ಸ್, ಡಾನ್ಸ್ ಫ್ಲೋರ್, ಮ್ಯೂಸಿಕ್, ಚೇರ್ಸ್ ಆ್ಯಂಡ್ ಟೇಬಲ್ಸ್ ಆನ್ ದಿ ಸ್ಯಾಂಡ್. ಸೂಪರ್ ಪಾರ್ಟಿ ಮಾಡ್ಬೋದು. We'll cherish. ಸೊ ಸೌತ್ ಗೋವಾಗೆ ಕಂಪೇರ್ ಮಾಡಿದ್ರೆ ನಾರ್ತ್ ಗೋವಾ ಈ ಥರ ಮೋರ್ ಹ್ಯಾಪನಿಂಗ್ ಆ್ಯಂಡ್ ಕ್ರೌಡೆಡ್. ಥರ್ಡ್ ಡೇ ಫಸ್ಟ್ ಪ್ಲೇಸ್ ನಾವು ಬಂದಿದ್ದು ಈ ಬ್ಯೂಟಿಫುಲ್ ಪರ್ರಾ ರೋಡ್. ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಈ ಸಾಲು ಸಾಲು ತೆಂಗಿನ ಮರಗಳ ಮಧ್ಯ ಖಾಲಿ ಪರ್ರಾ ರೋಡನ್ನು ನೋಡಿದ್ರೆ ವಾವ್ ಅನ್ಸುತ್ತೆ. ಬಟ್ ಇನ್ ರಿಯಾಲಿಟಿ ಈ ಥರ ಕ್ರೌಡೆಡ್ ಇದೆ. ಈ ಪ್ಲೇಸ್ ಎಷ್ಟು ಓವರ್ ಹೈಪ್ ಆಗಿದೆ ಅಂದರೆ ಬೆಳಗ್ಗೆ 8 ಗಂಟೆಗೆ ಹೋದರೂ ಕೂಡ ಖಾಲಿ ರೋಡ್ ಸಿಗಲ್ಲ. ಎಲ್ಲರೂ ಫೋಟೋಸಲ್ಲಿ ಮತ್ತು ರೀಲ್ಸಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ಸೆಕೆಂಡ್ ಪ್ಲೇಸ್ ಆಫ್ ದ ಡೇ ನಾವು ಬಂದಿದ್ದು ಅಗ್ವಾಡ ಫೋರ್ಟ್. ಈ ಪ್ಲೇಸ್ಗೆ ಎಂಟ್ರಿ ಫೀಸ್ ಇದೆ 25 ರೂಪೀಸ್ ಪರ್ ಪರ್ಸನ್. 15 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಫ್ರೀ ಎಂಟ್ರಿ.
ಇಲ್ಲಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿದ್ರೆ ಟಿಕೆಟ್ನ ಆನ್ಲೈನ್ ಬುಕ್ ಮಾಡ್ಬೋದು. ಆದರೆ ಇದನ್ನ ಯಾರೂ ಹೇಳಲ್ಲ. ಎಲ್ಲರೂ ಸುಮ್ಮನೆ ಕ್ಯೂನಲ್ಲಿ ನಿಂತಿರ್ತಾರೆ. ನಾವು ಕೂಡ ಕ್ಯೂನಲ್ಲಿ ಅರ್ಧ ಗಂಟೆ ಸುಮ್ಮನೆ ನಿಂತು ಆಮೇಲೆ ಕ್ಯೂ ಆರ್ ಕೋಡ್ನಲ್ಲೇ ಆನ್ಲೈನ್ ಟಿಕೆಟ್ ಬುಕ್ ಮಾಡಿಕೊಂಡು ಹೋದ್ವಿ. ನೀವು ಹೀಗೆ ಮಾಡಬೇಡಿ. ಈ ಫೋರ್ಟನ್ನು ಪೋರ್ಚುಗೀಸರು 17ನೇ ಶತಮಾನದಲ್ಲಿ ಕಟ್ಟಿಸಿದ್ದಾರೆ. ಮಾಂಡೋವಿ ರಿವರ್ ಅನ್ನ ಡಚ್ ಮತ್ತು ಮರಾಠರ ಆಕ್ರಮಣದಿಂದ ಕಾಪಾಡೋದಕ್ಕೆ ಈ ಫೋರ್ಟನ್ನು ಕಟ್ಟಿಸಿದ್ರು ಅಂತ ಹಿಸ್ಟ್ರಿ ಹೇಳುತ್ತೆ. ಈ ಫೋರ್ಟನ್ನು ನೋಡ್ತಾ ಹೋದ್ರೆ ಅನ್ಸುತ್ತೆ ಆ ಕಾಲದಲ್ಲೇ ಪೋರ್ಚುಗೀಸರ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಯಾವ ಲೆವೆಲ್ಗೆ ಇತ್ತು ಅಂತ. ಗೋವಾದಲ್ಲೇ ಈಸಿಯಾಗಿ ಸಿಗೋ ಈ ರೆಡ್ ಕಲ್ಲನ್ನು ಉಪಯೋಗಿಸ್ಕೊಂಡು ಈ ಕೋಟೆಯನ್ನ ಕಟ್ಟಿರ್ತಾರೆ. This is Arambol Beach, third place of the day. ಇದು ಆಲ್ಮೋಸ್ಟ್ ನಾರ್ತ್ ಗೋವಾದ ಬಾರ್ಡ್ರಲ್ಲಿದೆ. ಈ ಅರಂಬೋಲ್, ಆಶ್ವೇಮ್, ಮೋರ್ಜಿಮ್ ಏರಿಯಾಗಳಲ್ಲಿ ರಷ್ಯನ್ಸ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ರಷ್ಯನ್ ಬೀಚ್ ಕೂಡ ಅಂತಾರೆ. ಬೀಚ್ ಕೂಡ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್.
ಇಲ್ಲೂ ಕೂಡ ಸನ್ಸೆಟ್ ನೋಡಿಕೊಂಡು ನಾವು ಈವ್ನಿಂಗ್ನ ಸ್ಪೆಂಡ್ ಮಾಡಿದ್ವಿ. ಗೋವಾದಲ್ಲಿ ಬೀಚ್ಗಳಿಗೆ ಹೋಗೋದಾದರೆ ಈವ್ನಿಂಗಲ್ಲಿ ಪ್ಲ್ಯಾನ್ ಮಾಡೋದು ಬೆಟರ್. ಯಾಕೆಂದರೆ ಗೋವಾ ಇಂಡಿಯಾದ ವೆಸ್ಟರ್ನ್ ಪಾರ್ಟ್ ಅರೇಬಿಯನ್ ಸೀ ದಡದಲ್ಲಿ ಬರೋದ್ರಿಂದ ಬ್ಯೂಟಿಫುಲ್ ಸನ್ಸೆಟ್ಗಳನ್ನ ನೋಡ್ಬೋದು. ಫೋರ್ತ್ ಡೇ, ಲಾಸ್ಟ್ ಡೇ ಆಫ್ ದಿ ಟ್ರಿಪ್, ಹೋಟೆಲ್ ಚೆಕ್ಔಟ್ ಮಾಡಿಕೊಂಡು ಸೀದಾ ನಾವು ಶಾಪಿಂಗ್ ಮಾಡೋದಕ್ಕೆ ಪಣಜಿ ಮಾರ್ಕೆಟ್ಗೆ ಬಂದ್ವಿ. ಇಲ್ಲಿ ವೆರೈಟಿ ಆಫ್ ಗೋವನ್ ಚಾಕ್ಲೇಟ್ಸ್, ಫ್ರೂಟ್ಸ್, ಸ್ವೀಟ್ಸ್, ಕಾಜು ಪ್ರಾಡಕ್ಟ್ಸ್, ಕೋಕಮ್ ಪ್ರಾಡಕ್ಟ್ಸ್, ಹ್ಯಾಂಡ್ ಕ್ರಾಫ್ಟೆಡ್ ಐಟಮ್ಸ್, ಡೆಕೋರೇಟಿವ್ ಐಟಮ್ಸ್ ಎಲ್ಲ ಕೂಡ ಒಂದೇ ಪ್ಲೇಸಲ್ಲಿ ರೀಸನೇಬಲ್ ಪ್ರೈಸ್ಗೆ ಸಿಗುತ್ತೆ. ನೆಕ್ಸ್ಟ್ ನಾವು ಈ ಫೇಮಸ್ ಚರ್ಚ್ ಅವರ್ ಲೇಡಿ ಆಫ್ ದಿ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ವಿಸಿಟ್ ಮಾಡಿದ್ವಿ. ತುಂಬ ಮೂವೀಸ್ಗಳಲ್ಲಿ ಈ ಚರ್ಚನ್ನು ಶೂಟ್ ಮಾಡಿದ್ದಾರೆ. ಇದು ಪಣಜಿಯಲ್ಲಿ ಇದೆ. ನಮ್ಮ ರಿಟರ್ನ್ ಟ್ರೈನ್ ರಾತ್ರಿ 10 ಗಂಟೆಗೆ ಇಟ್ಟಿದ್ರಿಂದ ನಮ್ಮ ಹತ್ರ ತುಂಬ ಟೈಮ್ ಇತ್ತು. ಅದಕ್ಕೆ ನಾವು ಈವ್ನಿಂಗ್ ಟೈಮಲ್ಲಿ ಡೋನಾಪೋಲಾ ವ್ಯೂ ಪಾಯಿಂಟ್ ನೋಡೋದಕ್ಕೆ ಹೊರಟ್ವಿ. ಇದು ಪಣಜಿಯಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಎಂಟ್ರಿ ಫೀಸ್ ಇದೆ. 50 ರೂಪೀಸ್ ಅಡಲ್ಟ್ಸ್ಗೆ, 25 ರೂಪೀಸ್ 10 to 18 ಇಯರ್ಸ್ಗೆ, ಬಿಲೋ 10 ಇಯರ್ಸ್ ಫ್ರೀ. ಈ ಪ್ಲೇಸ್ಗೆ ಈವ್ನಿಂಗ್ ಬರೋದು ಬೆಟರ್. ಸನ್ಸೆಟ್ ಮತ್ತು ಲೈಟಿಂಗ್ಸ್ನ ಎಂಜಾಯ್ ಮಾಡ್ಬೋದು. ಪ್ಲೇಸ್ಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಇದೆ. ಪೋರ್ಚುಗೀಸರ ಕಾಲದಲ್ಲಿ ಒಬ್ಬ ಪೋರ್ಚುಗೀಸ್ ವೈಸ್ರಾಯ್ ಮಗಳು ಡೋನಾ ಪೋಲಾ ಡಿ ಮೆನೆಜಸ್, ಇವಳು ಒಬ್ಬ ಲೋಕಲ್ ಪುವರ್ ಫಿಶರ್ಮನ್ ಜೊತೆ ಲವ್ ಅಲ್ಲಿ ಬೀಳ್ತಾಳೆ. ಆದರೆ ಇವರ ಲವ್ಗೆ ಡೋನಾ ಪೋಲಾಳ ತಂದೆ ತುಂಬ ಅಪೋಸ್ ಮಾಡ್ತಾರೆ. ಈ ಹಾರ್ಟ್ ಬ್ರೇಕ್ ಅನ್ನ ಸಹಿಸ್ಕೊಳಕ್ಕಾಗದೆ ಡೋನಾ ಪೋಲಾ ಈ ಪಾಯಿಂಟ್ ಇಂದ ಸಮುದ್ರಕ್ಕೆ ಬಿದ್ದು ಸತ್ಲು ಅಂತ ಹೇಳಿ ಕತೆ. ಅದಕ್ಕೆ ಈ ಪ್ಲೇಸ್ಗೆ ಡೋನಾಪೋಲಾ ವ್ಯೂ ಪಾಯಿಂಟ್ ಅಂತ ಹೆಸರಿಟ್ಟಿದ್ದಾರೆ. ಇದನ್ನ ಲವರ್ಸ್ ಪ್ಯಾರಡೈಸ್ ಅಂತ ಕೂಡ ಕರೀತಾರೆ. ತುಂಬ ಸ್ಟೆಪ್ಸ್ ಹತ್ತದ ನಂತರ ಈ ಪಾಯಿಂಟಲ್ಲಿ ಒಂದು ಬ್ಯೂಟಿಫುಲ್ ಸನ್ಸೆಟ್ನ ನೋಡ್ಬೋದು. ಲಕ್ಕಿ ಆಗಿದ್ರೆ ಡೋನಾಪೋಲಾ ಗೋಸ್ಟ್ ಕೂಡ ನೋಡ್ಬೋದು. ಯಾಕಂದರೆ ಲೋಕಲ್ಸ್ ಗಾಸಿಪ್ ಪ್ರಕಾರ ಹುಣ್ಣಿಮೆ ರಾತ್ರಿಲಿ ಈ ಡೋನಾಪೋಲಾ ಸ್ಪಿರಿಟ್ ಬರೀ ನೆಕ್ಲೆಸ್ ಹಾಕ್ಕೊಂಡು ಕಾಣಿಸ್ಕೊಳ್ಳತ್ತಂತೆ.
ಫ್ರೆಂಡ್ಸ್, ದಟ್ಸ್ ಅ ವ್ರ್ಯಾಪ್. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹೀಗೆ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಡೋದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.